ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ರೆಸಿಪಿ ಖಂಡಿತ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳಬೇಕು. ಏಕೆಂದರೆ ಈ ಒಂದು ವಿಡಿಯೋ ಮೂಲಕ ಬಿಸಿಬೇಳೆ ಬಾತನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅದು ಅವಲಕ್ಕಿನ ಉಪಯೋಗಿಸಿ ಯಾವ ರೀತಿಯಾಗಿ ಬಿಸಿಬೇಳೆ ಬಾತ್ ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ಸರಿಸುಮಾರು 28 ಐಟಮ್ಗಳನ್ನ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಇದು. 28 ಐಟಮ್ ಹಾಕಿದ್ರೂ ಸಹ ಯಾವುದೇ ರೀತಿಯಾದಂಥ ರುಚಿನಲ್ಲಿ ಏರುಪೇರಾಗದೆ ಎಲ್ಲನೂ ಸರಿ ತೂಗಿಸೋ ಹಾಗೆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ಈ ಒಂದು ರೆಸಿಪಿಯ ಪ್ಲಸ್ ಪಾಯಿಂಟು. ಹಾಗಿದ್ರೆ ಬನ್ನಿ, ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಹೆಸರೇ ಹೇಳೋ ಹಾಗೆ ಇದು ಅವಲಕ್ಕಿ ಬಿಸಿಬೇಳೆ ಬಾತ್ ಆಗಿರೋದ್ರಿಂದ ನಾವಿಲ್ಲಿ 2 ಕಪ್ ಅಳತೆಯ ಅವಲಕ್ಕಿನ ತೊಗೊಂಡಿರ್ತಕ್ಕಂಥದ್ದು. ಈಗ ಈ ಅವಲಕ್ಕಿನೊಮ್ಮೆ ತೊಳೆದು ತದನಂತರ ನೆನೆಸಬೇಕು. ಅವಲಕ್ಕಿನ ತೊಳೆಯೋದಕ್ಕೆ ಮತ್ತು ನೆನೆಸೋದಕ್ಕೆ ಇಲ್ಲೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು. ಬಟ್ಲಿಗೆ 2 ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಅವಲಕ್ಕಿನಲ್ಲಿ ತುಂಬ ಹೊಟ್ಟು ಇರುತ್ತೆ. ಒಮ್ಮೆ ತೊಳೆಯೋದ್ರಿಂದ ಖಂಡಿತ ಎಲ್ಲ ಹೊಟ್ಟು ನೀಟಾಗಿ ಹೋಗಿಬಿಡುತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಅವಲಕ್ಕಿನೊಮ್ಮೆ ನೀಟಾಗಿ ತೊಳೆದಾಯಿತು. ತದನಂತರ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಬೇಕಾಗತ್ತೆ. ಇದು ಬಿಸಿಬೇಳೆ ಬಾತ್ ಆಗಿರೋದ್ರಿಂದ ನೀರನ್ನು ನೀವು ಏರುಪೇರು ಹಾಕಿದ್ರು ಏನೂ ತೊಂದರೆ ಇಲ್ಲ. ಬೇಕಿದ್ರೆ ಸ್ವಲ್ಪ ಹೆಚ್ಚು ನೀರನ್ನೇ ಹಾಕ್ಕೊಳ್ಳಿ, ಯಾಕೆಂದರೆ ಬಿಸಿಬೇಳೆ ಬಾತ್ ಸ್ವಲ್ಪ ತೆಳ್ಳಗೆ ಇರಬೇಕು. ಈಗ ಬಿಸಿಬೇಳೆ ಬಾತ್ಗೆ ಬೇಕಾದಂಥ ಮಸಾಲಾನ ಹುರಿಬೇಕಾಗುತ್ತೆ, ಹಾಗೆ ಒಗ್ಗರಣೆಯನ್ನು ಸಿದ್ಧ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಈ ಅವಲಕ್ಕಿ ಚೆನ್ನಾಗಿ ನೆನೆಯಬೇಕಾಗುತ್ತೆ. ಮಸಾಲ ಪದಾರ್ಥನ ಹುರಿಯೋದಕ್ಕೋಸ್ಕರ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನಂತರ ಬಿಸಿಯಾದಂಥ ಬಾಣಲಿಗೆ 15 ಬ್ಯಾಡಗಿ ಮೆಣಸಿನಕಾಯಿನ ಹಾಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಜೊತೆಗೆ ಮಸಾಲ ಪದಾರ್ಥಗಳಾದಂಥ ಚಕ್ಕೆ 2 ಇಂಚು, 1 ಸ್ಟಾರ್ ಮಸಾಲ ಹೂವು, ಸ್ವಲ್ಪ ಜಾಕಾಯಿ, 4 ಲವಂಗ, 4 ಏಲಕ್ಕಿ ಕಾಯಿನೂ ಸಹ ಹಾಕಿ ಈಗ 5 ರಿಂದ 6 ನಿಮಿಷ ಈ ಪದಾರ್ಥನೆಲ್ಲ ಭಾಳ ಚೆನ್ನಾಗಿ ಹುರಿಬೇಕು. ಇದನ್ನೆಲ್ಲ 5 ನಿಮಿಷಗಳ ಕಾಲ ಚೆನ್ನಾಗಿ ಹುರಿಯೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ. ರೆಸಿಪಿ ಮಾಡಿದಾಗ ಒಳ್ಳೆ ರುಚಿನ ಎನ್ಹಾನ್ಸ್ ಮಾಡುತ್ತೆ. ಈ ಸಮಯದಲ್ಲಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ 5 ರಿಂದ 6 ನಿಮಿಷ ಚೆನ್ನಾಗಿ ಪದಾರ್ಥನೆಲ್ಲ ಹುರಿದಾಯಿತು. ಒಳ್ಳೆ ಆರಾಮ ಬರುತ್ತೆ ಹುರಿತಾ ಇದ್ದರೆ. ಆ ಒಂದು ಘಮ ಅಂತ ಯಾವಾಗ ನಿಮ್ಗೆ ಆರಾಮ ಬರುತ್ತೆ ಅಲ್ಲಿವರೆಗೂ ಈ ಪದಾರ್ಥನ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿ 1 ಟೀ ಸ್ಪೂನಷ್ಟು ಗಸಗಸೆನ ಹಾಕಿ ಒಂದು 30 ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು, ಯಾಕೆಂದರೆ ಬಾಣಲಿ ಬಿಸಿಯಾಗೇ ಇರುತ್ತೆ. ಈಗಿಲ್ಲಿ ಗಸಗಸೆನ 30 ಸೆಕೆಂಡು ಚೆನ್ನಾಗಿ ಹುರಿದಾಯಿತು. ಈಗ ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ಹಾಕ್ತಂಥ ಪದಾರ್ಥನೆಲ್ಲ ಬಹಳ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಆದರೆ ಬಿಸಿ ಇರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು. ಈ ಪದಾರ್ಥಗಳೆಲ್ಲ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ಮತ್ತೆ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿರ್ತಕ್ಕಂಥದ್ದು. ಕುಕ್ಕರ್ಗೆ ಈಗ 1 ಕಪ್ ಅಳತೆಯ ತೊಗರಿ ಬೇಳೆನ ನೀಟಾಗಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು. ಬೇಳೆನೂ ಹಾಕಿದ ನಂತರ 1 ಕ್ಯಾರೆಟನ್ನು ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ 10 ಹುರುಳಿಕಾಯಿನ ಈ ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ತರಕಾರಿಗಳು ಸ್ವಲ್ಪ ಬಾಯಿಗೆ ಸಿಗಂಗಿರಬೇಕು ಈ ಒಂದು ಬಿಸಿಬೇಳೆ ಬಾತಲ್ಲಿ. ಜೊತೆಗೆ 1 ನವಕೋಲನ್ನು ಸಹ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ 4 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿ. ಬೇಳೆ ಮತ್ತು ತರಕಾರಿನೆಲ್ಲ ಹಾಕಾದ ನಂತರ 2 ಕಪ್ ಅಳತೆಯ ನೀರನ್ನು ಹಾಕಬೇಕಾಗತ್ತೆ. ನೀರನ್ನು ಹಾಕಿದ ನಂತರ ಸರಿಸುಮಾರು 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೇಯುತ್ತೆ. ಈಗಿಲ್ಲಿ ಕುಕ್ಕರು 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ತಾವು ಬೇಕಿದ್ರೆ 3 ವಿಸಲ್ ಬೇಕಾದ್ರೂ ಕೂಗಿಸ್ಕೋಬೋದು. ಏನು ಡ್ಯೂರೇಷನಲ್ಲಿ ಕುಕ್ಕರ್ ವಿಸಲ್ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಆಗಲೇ ಚೆನ್ನಾಗಿ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ತಂಥ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಕಂಪ್ಲೀಟಾಗಿ ಈ ಪದಾರ್ಥನೆಲ್ಲ ಬಹಳ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಬಹಳ ಅಂದರೆ ಬಹಳ
ಆರ್ಗ್ಯಾನಿಕ್ ಆದಂಥ ಮನೆಯಲ್ಲೇ ಇನ್ಸ್ಟೆಂಟಾಗಿ ತಯಾರು ಮಾಡಿದಂಥ ಬಿಸಿಬೇಳೆ ಬಾತ್ ಪುಡಿ ಎಷ್ಟು ಘಮ ಘಮ ಅಂತ ಆರಾಮ ಬರ್ತಾ ಇದೆ ಅಂದರೆ ಖಂಡಿತ ಈ ಒಂದು ಸುವಾಸನೆ ನಿಮಗೆ ಬಿಸಿಬೇಳೆ ಬಾತ್ನ ರುಚಿನ ತಿಳಿಸ್ಕೊಡುತ್ತೆ. ಈ ಒಂದು ಪದಾರ್ಥಗಳನ್ನೆಲ್ಲ ಈ ಒಂದು ಹದಕ್ಕೆ ಪುಡಿ ಮಾಡಿರ್ತಕ್ಕಂಥದ್ದು. ಈ ರೀತಿ ಈ ಪದಾರ್ಥನೆಲ್ಲ ಪುಡಿ ಮಾಡಿದ ನಂತರ ಈಗ ಬಿಸಿಬೇಳೆ ಬಾತ್ಗೆ ಬೇಕಾದಂಥ ಒಗ್ಗರಣೆನ ಸಿದ್ಧ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಬಿಸಿಯಾದಂಥ ಬಾಣಲಿಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಒಗ್ಗರಣೆ ಆಗ್ಬೋದು, ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಈ ರೀತಿ ಎಣ್ಣೆ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ. ಈಗಿಲ್ಲಿ ತುಪ್ಪನೂ ಕರಗಾಯಿತು, ಎಣ್ಣೆ ಜೊತೆ ಬೆರ್ತಾಯಿತು. ಈ ಸಮಯದಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಹಾಗೆ 10 ರಿಂದ 15 ಗೋಡಂಬಿನೂ ಸಹ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಗೋಡಂಬಿನೂ 30 ಸೆಕೆಂಡ್ ಫ್ರೈ ಮಾಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಜೊತೆಗೆ 4 ಬೇಡಿಗೆ ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಇದನ್ನು ಸಹ ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಇವೆರಡು ಪದಾರ್ಥನ 30 ಸೆಕೆಂಡು ಫ್ರೈ ಮಾಡಿದ ನಂತರ 4 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ ತುರಿನ ಹಾಕಿ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಹೀಗಿಲ್ಲಿ ಒಣಕೊಬ್ಬರಿ ತುರಿನೂ ಸಹ 1 ನಿಮಿಷ ಫ್ರೈ ಮಾಡಾಯಿತು. ಈ ಪದಾರ್ಥನೆಲ್ಲ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದರೆ ಒಂದು ಅರೋಮ ಬರುತ್ತೆ ನೋಡಿ. ಈಗಿಲ್ಲಿ 1 ಕ್ಯಾಪ್ಸಿಕಮ್ನ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. 2 ರಿಂದ 3 ನಿಮಿಷ ಕ್ಯಾಪ್ಸಿಕಮನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಈ ಬಿಸಿಬೇಳೆ ಬಾತ್ ರೆಸಿಪಿ ಇದೆಯಲ್ಲ, ಬಹಳ ಅದ್ಭುತವಾದ ರುಚಿನ ಒಳಗೊಂಡಂಥ ರೆಸಿಪಿ ಇದು. ಏಕೆಂದರೆ ಇದರಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಪದಾರ್ಥಗಳು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. ನಾರ್ಮಲ್ ಡೇಸಲ್ಲಿ ಈ ಒಂದು ರೆಸಿಪಿ ಮಾಡೋದಕ್ಕೆ ಸಾಧ್ಯವಾಗದೆ ಹೋಗ್ಬೋದು, ಆದರೆ ಸ್ಪೆಷಲ್ ಡೇಸಲ್ಲಿ, ಸಂಡೇನಲ್ಲಿ ಅಥವಾ ಯಾರು ಮನೆಗೆ ಅತಿಥಿಗಳು ಬಂದಾಗ ಖಂಡಿತ ಈ ರೆಸಿಪಿನ ಮಾಡಿ ಎಲ್ಲರೂ ದಿಲ್ ಖುಷ್ ಆಗಿಬಿಡ್ತಾರೆ, ಅದಂತೂ ಗ್ಯಾರಂಟಿ. ಕ್ಯಾಪ್ಸಿಕಮನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು. ಬೇಕಿದ್ರೆ ತಾವು ಈ ಸಮಯದಲ್ಲಿ ಸಾಂಬಾರು ಈರುಳ್ಳಿ ಅಂತ ಬರುತ್ತೆ, ಆ ಈರುಳ್ಳಿನೂ ಹಾಕಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೋದು. ನಾವು ಈ ಒಂದು ರೆಸಿಪಿಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎರಡನ್ನೂ ಸಹ ಬಳಸ್ತಾ ಇಲ್ಲ. ಕ್ಯಾಪ್ಸಿಕಮ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ 1 ಟೊಮೊಟೊ ಹಣ್ಣನ್ನು ಹಾಕಿ 2 ರಿಂದ 3 ನಿಮಿಷ ಟೊಮೊಟೊ ಹಣ್ಣನ್ನು ಸಹ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಟೊಮೊಟೊ ಹಣ್ಣನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಬಟ್ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬಾರ್ದು. ಒಂದು 70 ರಿಂದ 80 ಭಾಗ ಟೊಮೊಟೊ ಹಣ್ಣು ಫ್ರೈ ಆದರೆ ಸಾಕಾಗುತ್ತೆ. ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ಹುರಿದು ಪುಡಿ ಮಾಡಿದಂಥ ಬಿಸಿಬೇಳೆ ಬಾತ್ ಪುಡಿನ ಹಾಕ್ಕೊಳ್ಳೋಣ. ಈ ಬಿಸಿಬೇಳೆ ಬಾತ್ ಪುಡಿನ ಒಂದು 30 ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಬೆರೆಸಿ ಬಿಸಿ ಮಾಡಿದ ನಂತರ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು 10 ನಿಮಿಷ ನೀರಲ್ಲಿ ನೆನೆಸಿ ಕಿವುಚಿದಂಥ ಹುಣಸೆ ಹಣ್ಣಿನ ನೀರಿದು ಟ್ಯಾಮರಿಂಡ್ ವಾಟರ್ 1 ಕಪ್ ಅಳತೆ. ಹುಳಿ ಹಾಕಾಯಿತು. ಈಗ ಒಂದು ಚೂರು ಸಿಹಿ ಅಂದರೆ ಬೆಲ್ಲ 1 ಟೇಬಲ್ ಸ್ಪೂನಷ್ಟು. ಬೆಲ್ಲ ಮತ್ತು ಹುಣಸೆಹಣ್ಣು ನೀರು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ರೀತಿ ಹೇಳ್ಬೇಕಂದ್ರೆ ಇಲ್ಲಿ ಬಿಸಿಬೇಳೆ ಬಾತಿನ ಗೊಜ್ಜು ಸಿದ್ಧವಾಯಿತು. ಈ ರೀತಿ ಹುಣಸೆಹಣ್ಣು ನೀರು ಮತ್ತು ಬೆಲ್ಲನ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ರೆಡಿ ಮಾಡಿದಂಥ ಈ ಹೊತ್ತಲ್ಲಿ ಕುಕ್ಕರು ಸಹ ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಬೇಳೆ ತರಕಾರಿಗಳೆಲ್ಲ ಬಹಳ ಚೆನ್ನಾಗಿ ಬೆಂದಿದೆ. ಈ ಪದಾರ್ಥಗಳೆಲ್ಲ ಬಿಸಿ ಇರಬೇಕಾದ್ರೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೋಬಾರ್ದು, ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಪದಾರ್ಥಗಳೆಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ನೋಡಿ, ಆಗಲೇ ನೀಟಾಗಿ ಅವಲಕ್ಕಿ ತೊಳೆದು ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿದ್ವಿ. ಕಂಪ್ಲೀಟಾಗಿ ಅವಲಕ್ಕಿ ನೀರನ್ನೆಲ್ಲ ಹೀರ್ಕೊಂಡಿದೆ. ಹಾಗೆ ಸ್ವಲ್ಪ ಬಿಡಿಬಿಡಿಯಾಗಿದೆ, ನೋಡ್ತಾ ಇರ್ಬೋದು. ಈ ರೀತಿ ಸ್ವಲ್ಪ ಬಿಡಿಬಿಡಿ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೋಬೇಕಾಗತ್ತೆ. ನಂತರ ಬಾಣಲಿನಲ್ಲಿ ಸಿದ್ಧ ಮಾಡಿದಂಥ ಬಿಸಿಬೇಳೆ ಬಾತ್ ಗೊಜ್ಜನ್ನು ಹಾಕ್ಕೋಬೇಕಾಗತ್ತೆ. ಈ ಸಮಯದಲ್ಲೇ
ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥಗಳು ಭಾಳ ಚೆನ್ನಾಗಿ ಮಿಕ್ಸ್ ಆಯಿತು. ಕುಕ್ಕರ್ ಅಂತೂ ತುಂಬೋಗಿದೆ. ಈಗ ಇದನ್ನು ಮತ್ತೊಂದು ಬಾಣಲಿಗೆ ಹಾಕ್ಕೊಂಡು ಸಿದ್ಧ ಮಾಡ್ಕೊಳ್ತೀವಿ. ಈಗ ಹೆಚ್ಚುವರಿಯಾಗಿ ನೀರು ಹಾಕ್ತಕ್ಕಂಥ ಸಮಯ 1.5 ಕಪ್ಪಷ್ಟು ನೀರನ್ನು ಏನು ನಾವು ಬಾಣಲಿಲಿ ಗೊಜ್ಜನ್ನು ಸಿದ್ಧ ಮಾಡಿದ್ವಿ ಆ ಬಾಣಲಿಗೆ 1.5 ಕಪ್ಪಷ್ಟು ನೀರನ್ನು ಹಾಕಿ ಆ ನೀರನ್ನು ಬಾಣಲಿಗೆ ಹಾಕ್ತಾ ಇರ್ತಕ್ಕಂಥದ್ದು. ಈಗ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ತಮ್ಮ ಇಚ್ಛಾನುಸಾರ ಏರುಪೇರು ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಮೊದಲೇ ಹೇಳಿದಾಗೆ ಖಂಡಿತ ಬಿಸಿಬೇಳೆಬಾತ್ ಅಂದಮೇಲೆ ಸ್ವಲ್ಪ ತೆಳ್ಳಗಿದ್ರೆ ಉತ್ತಮ, ಯಾಕೆಂದರೆ ತಣ್ಣಗಾದ್ಮೇಲೆ ಮತ್ತಷ್ಟು ಗಟ್ಟಿ ಆಗಿಬಿಡುತ್ತೆ. ಆದ ಕಾರಣ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಈ ಒಂದು ಕಲರಲ್ಲೇ ತಮಗೆ ಗೊತ್ತಾಗ್ತಾ ಇರ್ಬೋದು ಬಿಸಿಬೇಳೆಬಾತು ಯಾವೊಂದು ಹದಕ್ಕೆ ಸಿದ್ಧವಾಗ್ತಾ ಇದೆ ಅಂತ. ಹಾಕಿರ್ತಕ್ಕಂಥ ಮಸಾಲ ಪದಾರ್ಥಗಳು ಹಾಗೆ ಸಿದ್ಧವಾಗ್ತಾ ಇರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ತಾ ಇದ್ದರೆ ಅದ್ಭುತವಾದ ರುಚಿ, ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಏಕೆಂತಂದರೆ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಒಂದು ಹದಕ್ಕೆ ರುಚಿ ತರೋದಿದೆಯಲ್ಲ, ಅದು ಒಂದು ಬಿಗ್ ಟಾಸ್ಕು. ಖಂಡಿತ ಅದಕ್ಕೊಂದು ಉತ್ತಮವಾದಂಥ ರಿಸಲ್ಟು ಈ ಒಂದು ಬಿಸಿಬೇಳೆಬಾತಲ್ಲಿ ಸಿಗುತ್ತೆ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋದ್ರಿಂದ 5 ನಿಮಿಷ ಕುದಿಸ್ಕೋಬೇಕಾಗತ್ತೆ, ಬಿಸಿ ಮಾಡ್ಕೋಬೇಕಾಗತ್ತೆ. 5 ನಿಮಿಷ ಚೆನ್ನಾಗಿ ಕುದಿಸಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಜೊತೆಗೆ ರುಚಿನೂ ಸಹ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಹೀಗಿಲ್ಲಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ದಿದೆ. ಈ ಸಮಯದಲ್ಲೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 5 ನಿಮಿಷ ಏನು ಕುದಿಸ್ಕೋತಿರಲ್ಲ, ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಉಳಿದಂಥ 2-3 ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ಬಿಸಿಬೇಳೆಬಾತ್ ಸಿದ್ಧವಾಗುತ್ತೆ. ಈಗ ಇಲ್ಲಿ ಮತ್ತೆ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾಯಿತು. ಒಟ್ಟಾರೆಯಾಗಿ 5 ನಿಮಿಷ ಚೆನ್ನಾಗಿ ಕುದ್ದು ಬಿಸಿಬೇಳೆಬಾತ್ ಸಿದ್ಧವಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾಗಿ ಬಣ್ಣ ಇದೆ, ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಇದೆ. ಆರಾಮ ಅಂತೂ ಕೇಳಲೇಬೇಡಿ, ಮನೆ ಫುಲ್ಲು ಬಿಸಿಬೇಳೆಬಾತ್ನ ಪರಿಮಳ ಹರಡಿದೆ, ಅಷ್ಟು ಸೊಗಸಾಗಿದೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಬಿಸಿ ಇರಬೇಕಾದ್ರೇ ಬಿಸಿಬೇಳೆಬಾತ್ನ ಸವಿಬೇಕಾಗತ್ತೆ. ಆಗಲೇ ನೀವು ಬಿಸಿಬೇಳೆಬಾತ್ನ ನಿಜವಾದ ರುಚಿನ ಎಂಜಾಯ್ ಮಾಡೋಕ್ಕಾಗೋದು. ಹಾಗಿದ್ರೆ ನೋಡ್ತಾ ಇದ್ರಲ್ಲ ಬಿಸಿ ಬಿಸಿಯಾಗಿ ಬಿಸಿಬೇಳೆಬಾತು ಎಷ್ಟು ಸೊಗಸಾಗಿದೆ ಅಂತ. ಮೊದಲೇ ಹೇಳಿದಾಗೆ ಒಳ್ಳೆ ಟೆಕ್ಸ್ಚರ್ ಇದೆ, ಒಳ್ಳೆ ಬಣ್ಣ ಇದೆ, ಅಷ್ಟೇ ಅಲ್ಲ ಒಳ್ಳೆ ರುಚಿನೂ ಸಹ ಒಳಗೊಂಡಿದೆ. ಈ ಬಿಸಿಬೇಳೆಬಾತಿಗೆ ಖಾರ ಬುಂದಿ ಒಳ್ಳೆ ಕಾಂಬಿನೇಷನು, ಗೊತ್ತಲ್ವಾ? ಬೇರೆ ಯಾವ ಆಹಾರನ ಬಿಸಿಲು ತಿಂತಿರೋ ತಣ್ಣಗೆ ತಿಂತಿರೋ ಗೊತ್ತಿಲ್ಲ, ಆದರೆ ಈ ಬಿಸಿಬೇಳೆಬಾತ್ ಮಾಡಾದಮೇಲೆ ಬಿಸಿನಲ್ಲೇ ತಿನ್ನೋದು ವಾಡಿಕೆ. ಬಿಸಿನಲ್ಲೇ ತಿಂದ್ರೇ ಬಿಸಿಬೇಳೆಬಾತ್ಗೆ ಒಂದು ಅರ್ಥ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಬಿಸಿಬೇಳೆಬಾತ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.